ನಮಸ್ಕಾರ. ನಾನು ಸಿ ರಂಗನಾಥ್. ಪ್ರೀತಿಯ ಮಕ್ಕಳೇ, ಪಂಚತಂತ್ರ ಕಥಾ ಸರಣಿಯಲ್ಲಿ ಮೊದಲನೆಯ ತಂತ್ರವೇ ಮಿತ್ರಭೇದ. ಅದರಲ್ಲಿ ಬರುವಂತ ಒಂದು ಉಪ ಕಥೆಯೇ ಕಪಟ ನರಿಯ ಕತೆ. ಒಂದು ಕಾಡಿನಲ್ಲಿ ರಾಜ ಸಿಂಹದ ಜೊತೆಗೆ ಯಾವಾಗಲೂ ಇರ್ತಾ ಇದ್ದಿದ್ದು ಒಂದು ನರಿ, ಇನ್ನೊಂದು ತೋಳ, ಎರಡೇ ಜೊತೆಗೇ ಇರ್ತಿತ್ತು. ಸರಿ, ಸಿಂಹ ಹೋಗೋದು, ಯಾವ್ದಾದ್ರು ಪ್ರಾಣಿಯನ್ನು ಬೇಟೆಯಾಡೋದು, ಸಾಯಿಸೋದು, ಇವೆಲ್ಲವೂ ಸಹಿತ ಒಟ್ಟಿಗೆ ಸೇರಿ ತಿಂತಾ ಇತ್ತು. ಒಂದ್ಸಲಿ ಏನಾಗಿದೆ, ಯಾವುದೋ ಒಂದು ಒಂಟೆ ಗರ್ಭಿಣಿಯಾಗಿತ್ತು, ಮರಿ ಹಾಕಿಬಿಡ್ತು. ಮರಿಯನ್ನು ನೆಕ್ತಾ ಇತ್ತು. ಅಷ್ಟೊತ್ತಿಗೆ ಮೂರು ಪ್ರಾಣಿಗಳು ಹೋದ್ವು. ಒಂಟೆ ಮಾಂಸ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ತಾಯಿ ಒಂಟೆಯನ್ನು ಕೊಂದುಬಿಟ್ವು. ಎಲ್ಲ ಮೂರು ಸೇರಿ ತಿಂದುಬಿಟ್ವು. ಆದರೆ ಆ ಸಣ್ಣ ಮರಿಯನ್ನು ನೋಡಿ ಸಿಂಹಕ್ಕೆ ಪ್ರೀತಿ ಹುಟ್ಟುಬಿಡ್ತು. ಪಾಪ ಇದು ತಿನ್ನಬಾರ್ದು, ಅಯ್ಯೋ ಈಗಿನ್ನು ಜೀವಕ್ಕೆ ಹುಟ್ಟಿದೆ ಅಂತ ಹೇಳಿ ಅದನ್ನ ನೀನೇನು ಹೆದರಬೇಡ ಬಾ ಅಂತೇಳಿ ಕರ್ಕೊಂಡು ಹೋದ್ರು. ಸಿಂಹದ ಮನೆ ಮಗ ಇದ್ದಂಗೆ ಇದ್ದು ಬಿಡ್ತು. ಕಿವಿ ದೊಡ್ಡದಾಗಿದ್ದರಿಂದ ಅದಕ್ಕೆ ಶಂಕುಕರ್ಣ ಅಂತ ಹೆಸರಿಟ್ಟುಬಿಟ್ಟು. ಸರಿ, ಸಿಂಹ ತೋಳ ನರಿ ಜೊತೆಗೆ ಆಟ ಆಡ್ಕೊಂಡು ಬೆಳೆದು ದೊಡ್ಡದಾಗಿಬಿಡ್ತು. ಯಾವಾಗಲೂ ಸಿಂಹದ ಜೊತೆಗೆ ಇರ್ತಿತ್ತು. ಯಾವ ಪ್ರಾಣಿಗಳು ತಂಟೆಗೆ ಬರ್ತಿರ್ಲಿಲ್ಲ. ಆದ್ರೆ ಏನಾಗ್ಬಿಡ್ತು, ನಮ್ಮ ಸಿಂಹರಾಯನಿಗೆ ಇದ್ದಕ್ಕಿಲ್ಲಂಗೆ ಏನೋ ಒಂದು ಅನಾರೋಗ್ಯ ಆಗಿ ಕೈ ಕಾಲೆಲ್ಲ ಶೆಟ್ಕೊಂಡು ಬೇಟೆ ಆಡಕ್ಕೆ ಆಗದೆ ಇರೋ ಸ್ಥಿತಿ ಬಂದ್ಬಿಡ್ತು. ಎಲ್ಲ ಪ್ರಾಣಿಗಳು ಇವನು ಬೇಟೆ ಆಡೋಂಗಿಲ್ಲ, ಯಾವ ಪ್ರಾಣಿಗಳನ್ನು ಕೊಲ್ಲೋಂಗಿಲ್ಲ, ತಿನ್ನೋಂಗಿಲ್ಲ. ಎಲ್ಲ ಪ್ರಾಣಿಗಳು ಇವು ಮೂರು ಹಸ್ಕೊಂಡಿದ್ದ. ಒಂಟೆ ಮಾತ್ರ ಅಲ್ಲಿ ಇಲ್ಲಿ ಹುಲ್ ತಿನ್ಕೊಂಡು ಚೆನ್ನಾಗಿದ್ದು ಬಿಡ್ತು. ಸಿಂಹ ಬೇಟೆ ಆಡಿಲ್ಲ, ಆಹಾರ ಇಲ್ಲ. ಈಗ ನರಿ ಮತ್ತು ತೋಳ ಒಂದು ಉಪಾಯ ಮಾಡಿದ್ರು. ಏನಾದ್ರೂ ಮಾಡಿ ಶಂಕುಕರ್ಣನನ್ನು ಇವತ್ತು ಸಿಂಹ ಕೋಪಿಸಿ ತಿಂದುಬಿಟ್ರೆ ನಮಗೆಲ್ಲ ಆಹಾರ ಆಗತ್ತೆ, ಒಂಟೆ ಮಾಂಸ ಚೆನ್ನಾಗಿರುತ್ತೆ. ಆದರೆ ಸಿಂಹಕ್ಕೆ ಆ ಒಂಟೆ ಬಗ್ಗೆ ಒಂದು ರೀತಿ ಪ್ರೀತಿ. ಯಾಕೆ, ತಪ್ಪಲಿ ಮಗುವನ್ನು ತಂದು ಸಾಕಿದ್ದೀನಿ. ಸಿಂಹಕ್ಕೆ ಹೋಗಿ ಹೇಳಿದ್ವು, ನೋಡು ಹಿಂಗೆ ಮಾಡೋಣ ಮಹಾಪ್ರಭುಗಳೇ, ಇವತ್ತು ಯಾವುದು ಆಹಾರ ಸಿಕ್ಕಿಲ್ಲ, ಶಂಕುಕರ್ಣನ ಕೊಂದುಬೇಡ. ಆಯ್ತು, ಮರ್ಯಾದೆ ಇದೆಯಾ ನಿಮಗೆ, ಅವ್ನು ನನ್ನ ಮಗ ಇದ್ದಂಗೆ. ಅಯ್ಯೋ ಪ್ರಭುಗಳೇ, ಆಯ್ತಪ್ಪ, ನೀವು ಕೊಲ್ಲಬಾರ್ದು. ಶಂಕುಕರ್ಣನೇ ಬಂದು ನೀವು ಉಪಾಯ ಸಾಯ್ತಾ ಇದ್ದೀರಾ, ನನಗೆ ಆಶ್ರಯ ಕೊಟ್ಟಂತ ದೇವರು ನೀವು, ನನ್ನನ್ನು ನೀವು ಸ್ವೀಕಾರ ಮಾಡಿ ನನ್ನನ್ನು ತಿನ್ನಿ ಅಂತ ಅದೇ ತನ್ನನ್ನು ಒಪ್ಪಿಸ್ಕೊಂಡ್ರೆ ಅವಾಗ ತಿನ್ಬಹುದು. ಆಯ್ತಪ್ಪ, ಆದ್ರೆ ಅವಾಗ್ಲೂ ನಾನು ಕೊಲ್ಲಲ್ಲ. ಹಾಗೆ ಹೇಳಿದಾಗ ನೀವಿಬ್ರು ಕೊಲ್ಲಬೇಕು. ಒಪ್ಕೊಬಿಟ್ಟು ಸರಿ ಮಕ್ಕಳೇ, ಇವರಿಬ್ಬರು ಸಹಿತ ಹೋದ್ರು. ನಮ್ಮ ನರಿರಾಯ ತೋಳರಾಯ ಆಹಾರ ಸಿಕ್ಕಿಲ್ಲ. ಶಂಕುಕರ್ಣಂಗೆ ಹೇಳಿದ್ರು, ನೋಡಪ್ಪ ಶಂಕುಕರ್ಣ, ನೀನು ಬಹಳ ಒಳ್ಳೆಯವನು, ನಮ್ಮ ರಾಜನಿಗೆ ತಂದೆ ಇದ್ದಂಗೆ ನಿನ್ನ ಮಗ, ನೀನ ತಂದೆ ಇದ್ದಂಗೆ ಸಿಂಹರಾಜ. ಆದ್ರೆ ಏನಾಗಿದೆ, ಕಾಯಿಲೆ, ನಿತ್ರಾಣ, ಬೇಟೆಯಾಡಕ್ಕಾಗಿಲ್ಲ, ಹಸ್ಕೊಂಡಿದ್ದಾನೆ. ಈಗ ಏನಾದ್ರೂ ಮಾಂಸ ಸಿಕ್ಕರೆ ಬದುಕ್ತಾನೆ, ಇಲ್ಲಿ ಸತ್ತು ಹೋಗ್ಬಿಡ್ತಾನೆ. ನಮ್ಮ ಮಾಂಸ ತಿನ್ನು ಅಂದ್ವಿ, ಅವ್ರು ತಿನ್ಲೇ ಇಲ್ಲ ಕಣಯ್ಯ. ನೀನು ಕೇಳು, ನಿನ್ನನ್ನು ಅರ್ಪಣೆ ಮಾಡ್ಕೊಂಡು ಬಿಟ್ರೆ ನಿನಗೆ ಪುಣ್ಯ ಬರುತ್ತೆ, ಸದ್ಗತಿ ಸಿಗತ್ತೆ ಅಂತೆಲ್ಲ ಚೆನ್ನಾಗಿ ಬೆಣ್ಣೆ ಹಾಕಿಬಿಡು. ಪಾಪ ಶಂಕುಕರ್ಣ ಮುಗ್ದ, ಗೊತ್ತಾಗ್ಲಿಲ್ಲ, ಬಂತು. ಮಹಾಪ್ರಭುಗಳೇ, ನೀವು ನನಗೆ ತಂದೆ ಸಮಾನ. ಈಗ ನೀವು ಅನಾರೋಗ್ಯದಿಂದ ಇದ್ದೀರಿ, ಆಹಾರ ಇಲ್ಲದೆ ಒದ್ದಾಡ್ತಾ ಇದ್ದೀರಿ. ದಯವಿಟ್ಟು ನನ್ನನ್ನು ಸ್ವೀಕರಿಸಿ, ನೀವು ಸಂತುಷ್ಟರಾಗಿ ಅಂತ ಹೇಳಿದ ಕೂಡಲೇ ಸಿಂಹ ಅಂತೂ ತಕ್ಷಣ ನರಿ ತೋಳ ಹಾರಿದ್ವು. ಇದನ್ನು ಕತ್ತರಿಸಿ ಸಾಯಿಸ್ಬಿಟ್ಟು ತಿನ್ನಕ್ಕೆ ಅಂತ ಕಾಯ್ತಾ ಇದ್ದ. ಆಗ ಸಿಂಹ ಹೇಳ್ತು, ಯಾರು ತಿನ್ನಬಾರ್ದು, ನಾನೀಗ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ, ಅಲ್ಲಿ ತನಕ ಕಾವಲು ಕಾಯ್ತಾ ಇರಿ, ಆಮೇಲೆ ಮಾಂಸವನ್ನು ತಿನ್ನೋಣ, ನಾನು ತಿಂತೀನಿ, ಆಮೇಲೆ ನೀವು ತಿನ್ಬೇಕು. ಸರಿ, ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ನದಿಗೆ ಸೀದಾ ನಮ್ಮ ಸಿಂಹ ಹೋಗೇ ಬಿಡ್ತು. ತೋಳ ನರಿ ಕಾಯ್ತಾ ಕೂತಿದ್ದ. ಆಸೆ ಎರಡಕ್ಕೂ ಬಾಯ್ ಬಿಡ್ತಾ ಇತ್ತು. ಮೆಲ್ಲಗೆ ನರಿ ಹೇಳ್ತು, ನರಿ ತಲೆಯಲ್ಲಿ ಯೋಚನೆ ಹೊಳಿತಾ ಇತ್ತು, ಏನಾದ್ರೂ ಮಾಡಿ ರುಚಿಯಾದ ಒಂಟೆ ಮಾಂಸವನ್ನ ತಾನೊಬ್ಬ ತಿನ್ನಬೇಕು, ತೋಳನೂ ತಿನ್ನಬಾರ್ದು, ನಮ್ಮ ಸಿಂಹನು ತಿನ್ನಬಾರ್ದು ಅಂತ ಇದಕ್ಕೆ ಯೋಚನೆ. ಆದ್ರೆ ಹೆಂಗ್ ಹೇಳೋದು? ಇದೇ ಸಮಯದಲ್ಲಿ ಸಿಂಹ ಇಲ್ದಿದ್ದಾಗ ತೋಳ ಕೇಳ್ತು, ತೋಳರಾಯ ಸ್ವಲ್ಪ ತಿನ್ನಯ್ಯ, ಪರವಾಗಿಲ್ಲ, ನಾನೇನು ಹೇಳಲ್ಲಪ್ಪ ಅಂತ. ಪಾಪ ತೋಳ ನಂಬ್ಕೊಂಡ್ಬಿಡ್ತು, ಹಸಿವಾಗಿತ್ತಲ್ಲ, ಬಾಯಿ ಹಾಕಿ ಎಷ್ಟು ಮಾಂಸ ತಗೊಂಡು ಬಾಯಿ ತಿನ್ನಕ್ಕೆ ಅಂತ ಹೋಗ್ಬಿಡ್ತು. ಅಷ್ಟೊತ್ತಿಗೆ ಸಿಂಹ ಬಂದು ಅನ್ಕೊಳ್ಳಿ ಎತ್ಕೊಂಡು ಇದು ದೂರ ನಿಂತ್ಕೊಂಡ್ಬಿಡ್ತು. ಹಿಂಗೆ ಬಾಯಲ್ಲಿ ಮಾಂಸ ಹಂಗೆ ಇದೆ. ಅಷ್ಟೊತ್ತಿಗೆ ಸಿಂಹರಾಯ ಬಂದೇ ಬಿಟ್ಟ. ಆ ತೋಳ ಆ ಕಡೆ ಹೋದಾಗ ನಮ್ಮ ಈ ನರಿ ಇತ್ತಲ್ಲ, ಇದು ನಮ್ಮ ಒಂಟೆ ಹೃದಯದ ಮಾಂಸವನ್ನೇ ತಿಂದು ಹಾಕಿಬಿಟ್ಟಿದೆ, ಕಾಳ್ಬಡಿ ಮಗನ್. ಸಿಂಹ ಬಂದು ಕೂಡಲೇ, ಯಾರು
ಆಗ್ಲೇ ಇದ್ರ ಮಾಂಸವನ್ನು ತಿಂದುಬಿಟ್ಟಿದ್ದೀರಾ, ಅಪವಿತ್ರ ಮಾಡಿದ್ದೀರಾ, ಮೈಲಿಗೆ ಮಾಡಿದ್ದೀರಾ, ಯಾರು ಯಾರು ಅಂತೇಳಿ ಸಿಂಹ ರೇಗಾಡಿಬಿಡ್ತು, ಕೆಂಪು ಮಾಡ್ಕೊಂಡಿದೆ, ತೋಳಕ್ಕೆ ಕೈ ಕಾಲು ಗಡ ಗಡ ನಡ್ಬಿಡ್ತು. ಅಯ್ಯೋ ಅಯ್ಯಯ್ಯೋ, ನನ್ನ ಬಾಯಲ್ಲಿ ಇನ್ನೂ ಮಾಂಸ ಇದೆ, ಏನಪ್ಪ ಏನಪ್ಪ ಅಂತ. ಇದು ದುರು ನರಿ ಕಡೆ ನೋಡ್ತು. ನರಿ ಹೇಳಿತ್ತು ನಿನ್ನೆ, ನಾನು ಹೇಳಲ್ಲ ಅಂತ. ಕಳ್ಳರಿ ಅದು. ತೋಳರಾಯ, ಬಾಯಲ್ಲಿ ಮಾಂಸ ಇಟ್ಕೊಂಡ್ಬಿಟ್ಟು ನನ್ನ ಕಡೆ ನೋಡ್ತೀಯ, ನಾನೇನಪ್ಪ ಹೇಳಿ, ನೀನುಂಟು ಸಿಂಹ ಉಂಟು ಅಂದ್ಕೂಡಲೇ ನರಿ ಕೈಕಾಲು ನಡುಗ್ತಾ ಇಲ್ಲೋ, ಸಿಂಹ ನನ್ನ ಬಾಯಲ್ಲಿ ಮಾಂಸ ಇರೋದು ಗೊತ್ತಾಗತ್ತೆ, ಕೊಂದು ಬಿಡುತ್ತೆ ಅಂತ ಹೇಳಿ ಹೆದರಿಕೆಯಾಗಿ 1-2 ಮಾಡ್ಕೊಂಡು ಸೀದೆ ಎಲ್ಲ ದಿಕ್ಕಾಪಾಲ ಓಡೋಗೇ ಬಿಟ್ಟು. ಈಗ ಸಿಂಹ ಇನ್ನೇನು ಒಂಟೆಯ ಮಾಂಸಕ್ಕೆ ಬಾಯಿ ಹಾಕಬೇಕು, ಅಷ್ಟೊತ್ತಿಗೆ ಏನಾಗ್ಬಿಟ್ಟಿದೆ, ಢಣ್ 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 ಅಂತೇಳಿ ಗಂಟೆ ಸತ್ತು ಕೇಳ್ಬಿಟ್ಟು. ಇದಕ್ಕೆ ಹೆದರಿಕೆ ಆಗಿಬಿಡ್ತು. ನರಿ ರಾಯ, ಹೋಗಪ್ಪ, ಅದೇನೋ ಗಂಟೆ ಸತ್ತು, ಗಂಟೆ ಅಂತ ಅದು ಗೊತ್ತಿಲ್ಲ, ಏನೋ ಸತ್ತು ಕೇಳಿಸ್ತಾ ಇದೆ, ವಿಚಿತ್ರವಾದ್ದು, ನೋಡ್ಕೊಂಬ ಅಂತ. ನರಿ ಹೊರಗಡೆ ಹೋಯ್ತು. ಅಲ್ಲೇನಾಗಿಬಿಟ್ಟಿದೆ, ಈ ಸರ್ಕಸ್ನಲ್ಲಿ ಒಂಟೆಗಳಿದ್ದು, ಅದು ಒಂದು ಒಂಟೆ ಇದೆ, ಅದ್ರ ಜೊತೆಗೆ ಇನ್ನೊಂದು 7-8 ಒಂಟೆ ಇದ್ದಾವೆ. ಅವೆಲ್ಲವನ್ನು ಏನು ಮಾಡ್ತಿದ್ದಾರೆ, ಮೇಯ್ಸಕ್ಕೆ ಅಂತ ಕರ್ಕೊಂಬಂದಿದ್ರು, ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿರೋ ಒಂಟೆ ಗೋಟ್ಲಲ್ಲಿ ಗಂಟೆ ಇತ್ತು, ಢಣ್ ಢಣ್ ಸದ್ದು. ನರಿ ಏನ್ ಮಾಡ್ತು, ಓಡ್ ಬಂತು, ಪ್ರಭು ಪ್ರಭು, ಅನಾಹುತ ಅನಾಹುತ, ಕೆಡ್ತು ಕೆಲಸ, ಲಭಲಭ ಬಾಯ್ ಬಿಟ್ಕೊಡ್ತು. ಯಾಕಪ್ಪ ಏನಾಯ್ತು, ಯಾಕೋ ಅಂತ ಸಿಂಹ ಹೆದರ್ಕೊಂಡು ಕೇಳ್ತು. ಪ್ರಭು, ನೀವು ಒಂಟೆ ಮರಿ ಕೊಂದು ಬಿಟ್ರಲ್ಲ, ಅದು ಯಮಧರ್ಮರಾಯನಿಗೆ ಇಷ್ಟವಾಗಿತ್ತಂತೆ. ಒಂಟೆಗಳೆಲ್ಲ ಹೋಗವನ ಹತ್ರ ದೂರ ಹೇಳಿಬಿಟ್ಟಿದ್ದಾವೆ. ಈ ಮರಿ ಒಂಟೆ, ಅದರ ಅಪ್ಪ, ರಾಜ್ಯ, ಅಜ್ಜಿ, ಮುತ್ತಾತ ಎಲ್ಲವೂ ಬಂದಿದ್ದಾವೆ. ಯಮಧರ್ಮರಾಯ ಗಂಟೆ ಹಿಡ್ಕೊಂಡು ನಿಮ್ಮನ್ನು ಕೊಲ್ತೀನಿ ಅಂತ ಬಂದಿದ್ದಾನೆ. ಸೇಟ್ ತಿಳ್ಕೊಳಕ್ ಒಂಟೆನೇ ಬರ್ತಾ ಇದೆ. ಪ್ರಭು, ನೀವು ಓಡ್ರಿ, ಇಲ್ಲಿ ಸತ್ತೋಗ್ತೀರಿ. ಸಿಂಹ ಹೆದರ್ಕೊಂಡು ಅದು ಆ ಕಡೆಗೆ ಹೋಗಿರ್ತಲ್ಲ, ಯಾವುದು ತೋಳ, ಇದು ಈ ಕಡೆಗೆ, ಇದು ಹೆದರ್ಕೊಂಡು ಓಡೋಗ್ಬಿಡ್ತು. ಪಾಪ ಒಂಟೆ ಪಾಡಿಗೆ ಒಂಟೆ ಆ ಕಡೆ ಹೋದ್ವು. ಪಾಪ ಅವಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಕಳ್ಳ ಅಂದ್ರೆ ಕಳ್ಳ, ನರಿ ಇದು. ಹಬ್ಬ, ಸಿಂಹನು ಹೋಯ್ತು, ತೋಳನು ಹೋಯ್ತು ಅಂತೇಳಿ ಶಂಕುಕರ್ಣ ಒಂಟೆ ಮಾಂಸನೆಲ್ಲ ಚಾಪರ್ಸ್ಕೊಂಡು ಹೊಡೆದು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತು. ನೋಡಿ ಮಕ್ಕಳೇ, ನಮ್ಮ ಜೊತೆಗೇ ಇರ್ತಾರೆ ಸ್ವಾರ್ಥಿಗಳು, ಕಪಟಿಗಳು. ನಮ್ಮಿಂದ ಕೆಲಸ ಮಾಡಿಸ್ಕೊಳ್ತಾರೆ, ಪ್ರತಿಫಲ ಮಾತ್ರ ತಾವೇ ನುಂಗ್ತಾರೆ. ಅದಕ್ಕೆ ಮಕ್ಕಳೇ, ಯಾವ ಕಾರಣಕ್ಕೂ ಇಂಥ ಕಪಟಿಗಳನ್ನ, ಮೋಸಗಾರ ನಂಬಾರ್ದು. ಸಜ್ಜನರ ಸಂಘ ಮಾಡಬೇಕೇ ಹೊರತು ಇಂಥ ಕಪಟಿಗಳಿಂದ ದೂರ ಇರಬೇಕು ಅಲ್ವಾ. ಎಲ್ಲರಿಗೂ ನಮಸ್ಕಾರ.